ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇಲ್ಲಿ ರಾಜ್ಯ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಪ್ರತ್ಯೇಕವಾಗಿರ್ತಕ್ಕಂಥ ಅಧಿಸೂಚನೆಗಳು ಪ್ರಕಟ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ರಾಜ್ಯ ವೃಂದದಲ್ಲಿ ಖಾಲಿ ಇರ್ತಕ್ಕಂಥ ಮತ್ತು ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಭರ್ತಿ ಕುರಿತಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸೊ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಅಥವಾ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, ಕಂದಾಯ ಇಲಾಖೆಯಿಂದ ವಿವಿಧ ಜಿಲ್ಲೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿರುವಂಥದ್ದು. ಹುದ್ದೆಗಳ ಸಂಖ್ಯೆ 505 ಇದೆ. ಅದರಲ್ಲಿ ಬೆಂಗಳೂರು ನಗರ 20, ಹಾಗೆ ಬೆಂಗಳೂರು ಗ್ರಾಮಾಂತರ 29, ದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಒಟ್ಟು 505 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಥಿ ಬಂದ್ಬಿಟ್ಟು PUC ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಮುಗಿಸಿರಬೇಕು. 12ನೇ ತರಗತಿ ಅಥವಾ PUCಯನ್ನು ಉತ್ತೀರ್ಣ ಹೊಂದಿರಬೇಕು. ಯಾವುದೇ ಮಿನಿಮಮ್ ಮಾರ್ಕ್ಸನ್ನು ಇಟ್ಟಿಲ್ಲ ಇಲ್ಲಿ. ವಯೋಮಿತಿ ಕನಿಷ್ಠ 18 ವರ್ಷ ತುಂಬಿರಬೇಕು. ಹಾಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷ, 2A 2B 3A 3Bಗೆ 43, ಹಾಗೆ SC ST ಕ್ಯಾಟಗರಿ 1ಗೆ 45 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ 11/7/2026. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ 30/7/2026. ಹಾಗೆ ಶುಲ್ಕವನ್ನು ಪಾವತಿ ಮಾಡುವಂತಹ ಕೊನೆಯ ದಿನಾಂಕ 31/7/2026. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ವೇತನ ಶ್ರೇಣಿ 34,100 ರೂಪಾಯಿಂದ 67,600 ರೂಪಾಯಿ ಕೂಡ ಇರುತ್ತೆ. ಅರ್ಜಿ ಶುಲ್ಕ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. KE ಅಫಿಷಿಯಲ್ ವೆಬ್ಸೈಟ್ನಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸೂಚನೆ ಏನು ಅಂತಂದರೆ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಈಗಾಗಲೇ ಅರ್ಜಿ ಆರಂಭ ಆಗಿದೆ. ಕೇವಲ 20 ದಿನಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬಾಕಿ ಇರತಕ್ಕಂಥ ದಿನಗಳು. ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಯಾಕೆಂದರೆ ಲೇಟ್ ಆಗ್ತಾ ಹೋದಂಗೆ ಸರ್ವರ್ ಬ್ಯುಸಿ ಆಗುತ್ತೆ, ಅಪ್ಲಿಕೇಶನ್ ಸಬ್ಮಿಷನ್ ಆಗಲ್ಲ. CETonline.karnataka.gov.in ವೆಬ್ಸೈಟ್ನಲ್ಲಿ ಇದರ ಅರ್ಜಿ ಲಿಂಕ್ ಕೂಡ ಇರುತ್ತೆ. ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಮಗೆ ಹೇಳಿದರೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತೇವೆ. ಈ ಕೆಳಗೆ ಸ್ಕ್ರೋಲ್ ಆಗ್ತಾ ಇರುವಂಥ ಅಥವಾ ಕಾಣ್ತಾ ಇರುವಂಥ ನಂಬರ್ಗೆ ನಮಗೆ ಕಾಂಟ್ಯಾಕ್ಟ್ ಅಂದರೆ ವಾಟ್ಸಪ್ ಅಥವಾ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಂಪರ್ಕಿಸ್ಬೋದು. ಅರ್ಜಿಯನ್ನು ಸಲ್ಲಿಸಿ ನಿಮಗೆ PDF ಅನ್ನು ನಿಮಗೆ ಕಳುಹಿಸಿಕೊಡಲಾಗುತ್ತೆ. ಕಾಂಟ್ಯಾಕ್ಟ್ ಮಾಡಿ 9108736889 ನಂಬರ್ಗೆ. ಇದಿಷ್ಟು ಗೆಳೆಯರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ರಿಕ್ರೂಟ್ಮೆಂಟ್ ಕುರಿತಾಗಿರ್ತಕ್ಕಂಥ ಮಾಹಿತಿ. ಇದರ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಅಪ್ಲಿಕೇಶನ್ ಸಬ್ಮಿಷನ್ ಮೆಥಡ್ ಹೇಗಿರುತ್ತೆ, ಹಾಗೆ ಈ ಒಂದು ನೋಟಿಫಿಕೇಶನನ್ನು ನೀವು ಓದ್ಕೊಳ್ತೀರಿ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಒಂದು ಲಿಂಕನ್ನು ಕೂಡ ಒದಗಿಸಿ ಕೊಡ್ತೇವೆ. ಅದಕ್ಕೆ ನೀವು www.spardhadeepa.com ಅನ್ನುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತಾನೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಆಗ್ತೇವೆ. ನಮಸ್ಕಾರ.